ಅಕ್ಕನ ಅತ್ತೆ ಇದ್ದಾರೆ ಇಲ್ಲಿ. ಅವರ ಹೆಸರು ಲಲಿತಾ ಕಿಣಿ ಅಂತ. ಅವರು LICಯಲ್ಲಿ 39 ಇಯರ್ಸ್ ಸೇವೆ ಸಲ್ಲಿಸಿದ್ದಾರೆ. ಸೊ ಅವರು ಆ ಕಾಲದಲ್ಲಿ ಆ 3 ಮಕ್ಕಳನ್ನ ಇಟ್ಕೊಂಡು ಅವರ ವರ್ಕಿಂಗ್ ಎಕ್ಸ್ಪೀರಿಯನ್ಸು ಹಾಗೂ ಫ್ಯಾಮಿಲಿ ಎರಡನ್ನ ಹೇಗೆ ಲೀಡ್ ಮಾಡ್ಕೊಂಡು ಬಂದಿದ್ದಾರೆ, ಅವರ ಕೆಲವೊಂದು ಅಚೀವ್ಮೆಂಟ್ಸು, ಆಮೇಲೆ ಚಾಲೆಂಜಿಂಗ್ ಏನೆಲ್ಲ ಫೇಸ್ ಮಾಡಿದ್ದಾರೆ, ಅವರ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಇದು ಯೂಸ್ ಆಗ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಸೊ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲು ನಿಮಗೆ ನಾನು ಕೇಳಲಿಕ್ಕೆ ಇಷ್ಟಪಡೋದು, ವಾಟ್ ಈಸ್ ಅ ಸೀಕ್ರೆಟ್ ಟು ಎ ಲೈಫ್? ನಿಮ್ಮ ಒಂದು ಲೈಫ್ ಇದು ಏನಾದರೂ ಸೀಕ್ರೆಟ್ ಅಂದರೆ, ನೀವೊಂದು ಇಷ್ಟೊಂದು ವರ್ಷ ಸೇವೆ ಮಾಡಿದ್ದೀರ, ಅದರ ಒಂದು ನಿಮ್ಮಲ್ಲಿ ಏನೋ ಒಂದು ಇರಬೇಕು, ಪಾಸಿಟಿವ್ನೆಸ್. ಅಷ್ಟೊಂದು ಸೇವೆ ಮಾಡ್ಕೊಂಡು ಬಂದಿದ್ದೀರಾ, ಅಷ್ಟು ವರ್ಷ ಫ್ಯಾಮಿಲಿನ ಮ್ಯಾನೇಜ್ ಮಾಡಿದ್ದೀರಾ, ಕಂಡೀಷನ್ ಮ್ಯಾನೇಜ್ ಮಾಡಿದ್ದೀರಾ. ಸೊ ಒಂದು ಸೀಕ್ರೆಟ್ನ ನಮಗೆ ದಯವಿಟ್ಟು ನೀವು ಹೇಳಬೇಕು ಅಂತ ಹೇಳ್ತೀನಿ. ಏನು ಸೀಕ್ರೆಟ್? ನಮ್ಮ ಕಾಲ ಮತ್ತು ಈಗಿನ ಕಾಲಕ್ಕೆ ಕಂಪೇರ್ ಮಾಡುವ ಹಾಗೆ ಇಲ್ಲ. ನಮ್ಮ ಕಾಲ ಟೋಟಲಿ ಡಿಫ್ರೆಂಟ್ ಇತ್ತು. ಅಂದರೆ ಈಗ ಎಲ್ಲ ಕಂಪ್ಯೂಟರ್ ಯುಗ. ಆವಾಗ ನಮ್ಮ ತಲೆ ಚುರುಕಲ್ಲಿ ಇದರಲ್ಲೇ ನಾವು ಕೆಲಸ ಮಾಡಬೇಕಿತ್ತು. ಚುರುಕಿದ್ದಷ್ಟು ಒಳ್ಳೆ, ಅಂದರೆ ಕೆಲಸ ತಲೆ ಮತ್ತು ಕೈ ಬರ ಇತ್ತು. ಈಗ ಕಂಪ್ಯೂಟರ್ ಇಂದ ಮಾಡುವ ಕೆಲಸ ಬೇರೆನೆ ಆಗ್ತದೆ ಮತ್ತು ನಾವು ಕೈಯಿಂದ ಮಾಡುವ ಕೆಲಸ ಬೇರೆನೆ ಆಗ್ತದೆ. ನೋ ಕಂಪ್ಯಾರಿಸನ್ ಅಟ್ ಆಲ್. ಹಾಗಾಗಿ ಆದ್ರೂ ನಾವು ಬಹಳ ಸಂತೋಷದಿಂದ ಖುಷಿಯಿಂದ ನಾವು ಕೆಲಸ ಮಾಡ್ತಿದ್ದೆವು. ಆ ಕಾಲನೇ ಬೇರೆ ಇತ್ತು. ನಮ್ಮ ಕಾಲ ನಾವು ಅಷ್ಟು ಖುಷಿಯಿಂದ ನಾವು ಕೆಲಸ ಮಾಡೋ, ಮನೆ ತೂಗಿಸ್ಕೊಂಡು ಹೋಗೋದಂದ್ರೆ ನಮಗೆ ಬಹಳ ಸಂತೋಷ ಆಗ್ತಿತ್ತು. ಅಂದರೆ ಕೆಲಸದಲ್ಲಿ ನಾವು ಏನಾದರೂ ಅಚೀವ್ ಮಾಡಿದರೆ ನಮ್ಮ ಸಂತೋಷ ಹೊರಡ್ತದೆ. ಮತ್ತು ಮನೆಗೆ ಬಂದು ಮನೆ ಮಕ್ಕಳಿಗೆ ಎಲ್ಲ ರೀತಿಯಿಂದ ಯಾವ ತೊಂದರೆ ಬರದ ಹಾಗೆ ಎಲ್ಲ ಅದು ನೋಡಿಕೊಂಡು ಸುಧಾರಿಸಿಕೊಂಡು ಹೋಗುವ ಕಾಲ ಅದು. ಕರೆಕ್ಟ್, ಹೌದು, ಅರ್ಥ ಆಯ್ತು. ಅಂದರೆ ಈಗ ಎಲ್ಲ ಟೆಕ್ನಾಲಜಿ ಜಾಸ್ತಿ ಬಂದಿರೋದ್ರಿಂದ ನಮ್ಮ ತಲೆಗೆ ಕೆಲಸ ಕಮ್ಮಿ ಆಗಿದೆ. ಸೊ ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ಬರ್ತಾ ಇದೆ. ಸೊ ನೀವು ಆ ಒಂದು ಇದರಲ್ಲಿ ಒಂದು ಕರೆಕ್ಟ್ ಇದರಲ್ಲಿ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸೇವೆ ಮಾಡಿದ್ದೀರಾ ಪ್ರತಿಯೊಂದು ಮಕ್ಕಳಿಗೆ. ಯಾವ ರೀತಿಯಲ್ಲಿ ಕಡಿಮೆ ಆಗದ ರೀತಿಯಲ್ಲಿ ಅವರಿಗೆ ಕರೆಕ್ಟಾಗಿ ಸ್ಕೂಲಿಗೆ ಹೋಗುವ ಅರೇಂಜ್ಮೆಂಟ್ ಮಾಡೋದು, ಮತ್ತು ಪ್ರತಿಯೊಂದು ಮನೆಯಲ್ಲಿ ಅಡಿಗೆ ಕೆಲಸ ಇರಲಿ ಅದರದ್ದು ಎಲ್ಲ ಅವರಿಗೆ ಬೇಕಾದ ಹಾಗೆ ಡಬ್ಬಿ ಕಟ್ಟುವುದು, ಅದು ಎಲ್ಲ ಸಾಕಷ್ಟು ಇರ್ತದೆ. ಅದು ಹೇಳ್ಬೇಕಂತಿಲ್ಲ. ಕಾರಣ ಮಕ್ಕಳನ್ನು ನಾವು ಹೇಗೆ ಸ್ಕೂಲಿಗೆ ಕಳಿಸಿಕೊಡುವುದು ಮತ್ತು ಅವರಿಗೆ ಎಲ್ಲ ಡಬ್ಬಿ ಕಟ್ಟಿಕೊಟ್ಟು, ನಮ್ಮ ಡಬ್ಬಿ ಕಟ್ಟಿ ಮತ್ತು ನಾವು ಟೈಮ್ ಸರಿ ಆಫೀಸ್ ಮುಟ್ಟುವ ಹಾಗೆ ನಾವು ಅಷ್ಟು ಬೇಗ ಎದ್ದು ಇಷ್ಟೆಲ್ಲ ತಯಾರಿ ಮಾಡಿ ಇದು ಮಾಡ್ತಿದ್ದೇವೆ, ಆಫೀಸಿಗೆ ಹೋಗ್ತಿದ್ದೇವೆ. ಹೌದು, ಕರೆಕ್ಟ್, ಥ್ಯಾಂಕ್ ಯು. ಈಗ ನಿಮ್ಮದು ಇನ್ನೊಂದು ನಿಮ್ಮ ಪ್ರಶ್ನೆ ಏನಂದರೆ, ಹೌ ವಾಸ್ ದ ಲೈಫ್ ವೆನ್ ಯು ಆರ್ ವರ್ಕಿಂಗ್? ನಿಮ್ಮ ಲೈಫ್ ಹೇಗಿತ್ತು ನೀವು ವರ್ಕಿಂಗ್ ಮಾಡ್ತಾ ಇರುವಾಗ? ಈಗ ಕಂಪೇರ್ ಮಾಡಿದ್ರು ಒಂಥರ ಬೇರೆ ಲೈಫ್ ಇರುತ್ತೆ. ನೀವು ವರ್ಕ್ ಮಾಡುವಾಗ ಹೇಗಿತ್ತು ನಿಮಗೆ? ಅದನ್ನು ಹೇಳಿ ನೋಡಿ, ಶೇರ್ ಮಾಡಿ. ವರ್ಕ್ ಮಾಡುವ ಮತ್ತು ಈಗಿನ ವರ್ಕಿಂಗ್ ವಿಮೆನ್ಗೆ ನೋ ಕಂಪ್ಯಾರಿಸನ್ ಅಟ್ ಆಲ್. ನಮ್ಮದು ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ಲೈಫ್. ಡಿಫ್ರೆಂಟ್ ಇನ್ ದ ಸೆನ್ಸ್, ಈಗ ಎಲ್ಲ ರೀತಿಯಲ್ಲಿ ಸುಲಭ ರೀತಿಯಲ್ಲಿ ಎಲ್ಲ ಮನೆಗೆ ಬೇಕಾದ ಗ್ರೈಂಡರ, ಮಿಕ್ಸಿಯ ಅದರಲ್ಲಿ ಎಲ್ಲ ಆಗ್ತಿತ್ತು. ಆವಾಗ ಎಲ್ಲ ಕಲ್ಲಲ್ಲಿ ರುಬ್ಬುದು ಮತ್ತು ಬೀಸುವುದು ಇಂಥದ್ದೆಲ್ಲ ಅದರಲ್ಲಿ ನಾವು ನಮ್ಮದು ಅಡಿಗೆ ಪ್ರತಿಯೊಂದು ರೀತಿಯಿಂದ ಎಲ್ಲ ದೋಸೆ ಮಾಡಬೇಕಾದ್ರೆ ರುಬ್ಬಬೇಕು, ಕಲ್ಲಲ್ಲೇ ರುಬ್ಬಬೇಕು. ಈಗೇನೆಲ್ಲ ಮಿಕ್ಸಿ ಬಂದಿದೆ, ಸುಲಭ ರೀತಿಯಿಂದ ಎಲ್ಲ ರೀತಿಯಿಂದ ಸುಲಭದಲ್ಲಿ ಮಾಡ್ತಾರೆ ಈಗಿನ ವರ್ಕಿಂಗ್ ವಿಮೆನ್. ಆವಾಗ ಹಾಗೆ ಇರಲಿಲ್ಲ. ಎಲ್ಲ ನಾವು 5 ಗಂಟೆಗೆ ಎದ್ದು ಹೋಗ್ಬೇಕು, ಎಲ್ಲ ತಲೆಯೊಳಗೆ ಒಂದರ ಹಿಂದೆ ಒಂದು ಕೆಲಸ ಹೇಗೆ ಮಾಡಬೇಕಂತ ಚುಕ್ಕಲ್ಲಿ ಎಲ್ಲ ಮುಗಿಸಿ ಎಲ್ಲ ಆಫೀಸಿಗೆ ಹೋಗೋ ಇದು ಮಾಡ್ತಿದ್ದೆವು.
ಹೋಗ್ಲಿಕ್ಕೆ ರೆಡಿಯಾಗಿ ಎಲ್ಲ ಪ್ರಿಪೇರ್ ಆಗಿ ಕರೆಕ್ಟ್ ಆಗಿ ಮಾಡ್ತಿದ್ರಿ. ಮುಂಚಿನ ದಿವಸ ಅರ್ಧ ಪ್ರಿಪೇರ್ ಮಾಡೋದು, ನೆಕ್ಸ್ಟ್ ಡೇ ಉಳಿದದ್ದು ಕೆಲಸ ಮಾಡಿ ಟೈಮ್ ಸರಿ ಆಫೀಸಿಗೆ ಹೋಗ್ಬೇಕಾಗ್ತಿತ್ತು. ಸೊ ನಿಮಗೆ ಯಾವ ಲೈಫ್ ಒಳ್ಳೇದಂತ ಕಾಣಿಸ್ತದೆ? ಆಗಿದ್ದು ಲೈಫಾ ಇಲ್ಲ ಈಗಿದ್ದು ಲೈಫಾ? ಈಗ ವ್ಯವಸ್ಥೆ ಜಾಸ್ತಿ ಸಿಕ್ಕಿದೆ, ಎಲ್ಲ ಸೌಕರ್ಯ ಜಾಸ್ತಿ ಇದೆ, ಬಟ್ ನಿಮಗೆ ಯಾವುದು ಚೆನ್ನಾಗಿತ್ತು ಅಂತ ಅನ್ನಿಸ್ತದೆ? ಆಗಿನ ಲೈಫೇ ಚೆನ್ನಾಗಿತ್ತಾ ಇಲ್ಲ ಈಗ ಇಂಪ್ರೂವ್ ಆಗಿದೆ, ಇಷ್ಟೊಂದು ಟೆಕ್ನಾಲಜಿ ಬಂದಿದೆ, ಈಗ ಈಗಿನ ಇದು ಇಷ್ಟನಾ ಅದು ಮುಂಚಿದ್ದು ಅಲ್ಲ, ಈಗ ಹಾಗೆ ನೋಡಿದ್ರೆ ಕಂಪ್ಯಾರಿಸನ್ ಇಲ್ಲ ಅದಕ್ಕೆ ಮತ್ತೆ ಇದಕ್ಕೆ. ಆದ್ರೆ ಆಕ್ಚುಲಿ ಈಗಿನ ಲೈಫ್ ಬಹಳ ಸುಲಭ, ಬಹಳ ಸುಲಭದಿಂದ ಎಲ್ಲ ನಮ್ಗೆ ಏನು ಚಿಂತೆ ಈಗ ಮನೆಗೆ ಬರ್ತದೆ. ಏನಾದ್ರೂ ಅಡಿಗೆ ಆಗದಿದ್ರೆ ನಾವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಬಹುದು. ಅಡಿಗೆ ಈಗ ಬೇಕಾದ ಹಾಗೆ ಬ್ಲಿಂಕಿಟ್ ಬಂದಿದೆ, ಎಲ್ಲ ಸಾಮಾನು ತರಲಿಕ್ಕೆ ಎಲ್ಲ ತಕೊಂಡು. ಕರೆಕ್ಟ್. ಹೌದು, ಅದೆಲ್ಲ ಇತ್ತು. ಆದ್ರೆ ನನಗೆ ಅನಿಸ್ತದೆ ಆ ಮಿಕ್ಸ್ಚರ್ ಎಕ್ಸ್ಪೀರಿಯನ್ಸಸ್ ಕೆಲವು ವಿಷಯದಲ್ಲಿ ಆಗಿನ ಕಾಲ ಒಳ್ಳೇದಿತ್ತು, ಕೆಲವು ವಿಷಯದಲ್ಲಿ ಈಗಿನ ಕಾಲ ಇದನ್ನಿಸ್ತದೆ, ಒಳ್ಳೇದನ್ನಿಸ್ತದೆ. ಕೆಲವೊಂದು ವಿಷಯ ಹೌದು, ಆಗಿನ ಒಂದು ಎಕ್ಸ್ಪೀರಿಯನ್ಸ್ಗೆ ಒಂದು ಆಗಿನ ಕಾಲಕ್ಕೆ ಅದು ಹಾಗೆ ಇದ್ದದ್ರಿಂದ ಅದು ಹೌದು ಸರಿಯಾಗಿ ಬೇರೆ ಉಪಾಯನೇ ಇಲ್ಲ, ನಾವು ಅದು ಮಾಡ್ಲೇಬೇಕಿತ್ತು. ಎಂತ ಕೆಲಸ ಇದ್ರು ಸಿಂಪಲ್ ಆಗಿ ಆದ್ರೂ ಅದು ಮಾಡಿ ಮುಗಿಸಿ ಆಫೀಸಿಗೆ ಟೈಮ್ ಸರಿ ಹೋಗ್ಬೇಕಾಗಿತ್ತು. ಈಗ ಈ ಮೊನ್ನೆ ವರ್ಕ್ ಫ್ರಮ್ ಹೋಮ್ ಬಂದದೆ, ಎಲ್ಲ ಎಷ್ಟೋ ರೀತಿಯಲ್ಲಿ ಅನುಕೂಲ ಬಂದದೆ, ಎಲ್ಲ ಲೇಡೀಸಿಗಿರ್ಲಿ ಜೆಂಟ್ಸಿಗಿರ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ. ವರ್ಕ್ ಫ್ರಮ್ ಹೋಮ್ ಮಾಡೋದು ಮತ್ತು ನಮ್ಮ ಟೈಮಲ್ಲಿ ವರ್ಕ್ ಫ್ರಮ್ ಹೋಮೇ ಇರಲಿಲ್ಲ. ನಾವು ಆಫೀಸಿಗೆ ಹೋಗಿ ಕೆಲಸ ಮುಗಿಸಿ ಬರಬೇಕು. ಪ್ರಶ್ನೆ, ನಿಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಮರೆಯಲಾಗದ ಒಂದು ಕ್ಷಣ ಏನಾದರೂ ಇದ್ರೆ ದಯವಿಟ್ಟು ಹೇಳಬೇಕು. ಮೆಮೊರೇಬಲ್ ಮೂಮೆಂಟ್ಸ್. ಅಂದರೆ ನಾವು ವರ್ಕ್ ಮಾಡುವಾಗ ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಭಾಳ ಡಿಪಾರ್ಟ್ಮೆಂಟ್ ಇದ್ದು, ನಾವು ಯಾವ ಕೆಲಸ ಮಾಡುವ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತು ನಮಗೆ ಬಿಸ್ನೆಸ್, ನಮ್ಮ ಆಫೀಸಿಗೆ ಬಿಸ್ನೆಸ್ ತರಲಿಕ್ಕೆ ನಮ್ಮ ಏಜೆಂಟ್ಸ್ ಕೆಲವರು ಬಿಸ್ನೆಸ್ ತರ್ತಿದ್ರು. ಅವರಿಗೆ ಕೆಲವು ವಿಷಯದಲ್ಲಿ ಅವರಿಗೆ ಜ್ಞಾನ ಇರ್ತಿರ್ಲಿಲ್ಲ, ಹಾಗಾಗಿ ಎಲ್ಲ ಏಜೆನ್ಸಿಗೆ ಟ್ರೈನಿಂಗ್ ಅಂತ ಇರ್ತಿತ್ತು. ಆ ಟ್ರೈನಿಂಗಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವವರಲ್ಲಿ ಯಾರಾದರೂ ಒಬ್ಬರಿಗೆ ಯಾರು ಏಬಲ್ಲಿ ಅವರಿಗೆ ಕನ್ವಿನ್ಸಿಂಗ್ ಆಗಿ ಅವರಿಗೆ ಇದು ಏನು ಅವರ ಉತ್ತರಕ್ಕೆ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾರ ಅವರಿಗೆ ಕರೆದು ಕ್ಲಾಸಸ್ ತೆಗಿಲಿಕ್ಕೆ ಹೇಳ್ತಿದ್ರು. ಆವಾಗ ನಾನು ನನ್ನ ಡಿಪಾರ್ಟ್ಮೆಂಟಿದ್ದು ವಿಷಯ ಅವರಿಗೆ ನಾನು ಹೋಗಿ ಅವರಿಗೆ ಕ್ಲಿಯರ್, ಅವರಿಗೆ ಡೌಟ್ಸ್ ಇದ್ದು ಅವ್ರ ಕ್ವಶನ್ ಕೇಳೋದು, ನಾವು ಅವರಿಗೆ ಅವರ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ದೇವೆ. ಅದೊಂದು ನನಗೆ ಬಹಳ ಸಂತೋಷದ ವಿಷಯ ನನ್ನ ಜೀವನದಲ್ಲಿ. ನಾವು ಕೆಲಸ ಮಾಡಿದ್ದೇವೆ, ಹೌದು, ಆಫೀಸ್ ಲೈಫಲ್ಲಿ ಅದೊಂದು ಹೌದು, ನಾನು ಬಹಳ ಖುಷಿ ಪಡ್ತಿದ್ದೆ. ಅವರು ಪ್ರಶ್ನೆ ಕೇಳ್ತಿದ್ರು, ಪ್ರಶ್ನೆ ಕೇಳಿದಷ್ಟು ನಮಗೆ ಒಂದು ಎಷ್ಟು ಆನಂದ ಆಗ್ತಿತ್ತು. ಅವರಿಗೆ ಒಂದು ಎಕ್ಸ್ಪ್ಲೈನ್ ಮಾಡಿ ಅದು ಅವರಿಗೆ ತಲೆಗೆ ಹೋಗುವ ರೀತಿಯಲ್ಲಿ ನಾವು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಹೇಳ್ತಿದ್ದೇವಲ್ಲ, ನಾವು ಮಾಡಿದ ಕೆಲಸದ ಬಗ್ಗೆ ಎಲ್ಲ ವಿಷಯ ಅವರಿಗೆ ತಿಳಿಯಪಡಿಸ್ತಿದ್ದೆ. ಅದು ನಮಗೆ ಬಹಳ ಮೆಮೊರೇಬಲ್ ಮೂಮೆಂಟ್ಸ್. ವೆರಿ ಗುಡ್.